ನಮಸ್ಕಾರ. ನಿಮ್ಮ ಎಲ್ಲರ ಬೇಡಿಕೆಯಂತೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅಂತಕ್ಕಂಥ ಒಂದು ಸಲಹೆ ನಮ್ಮಿಂದ ನಿರಂತರವಾಗಿ ಬರ್ತಿತ್ತು. ಆದ್ದರಿಂದ ನಾನು ಇವತ್ತು BNSSಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮನ್ನು ನೀವು ಕೆಲವು ವಿದ್ಯಾರ್ಥಿಗಳು ನನ್ನ ಜೊತೆ ಶೇರ್ ಮಾಡಿದ್ರಿ. 2 ದಿವಸ ನಾನು ಆ ಸಮಸ್ಯೆಗಳನ್ನು ಕೂತ್ಕೊಂಡು ವರ್ಕೌಟ್ ಮಾಡಿದ ನಂತರದಲ್ಲಿ ಇವತ್ತು ನಾನು ಈ ಸಮಸ್ಯೆಗಳ ವಿಮರ್ಶೆಯನ್ನು ನಿಮ್ಮ ಮುಂದೆ ಮಾಡ್ತೀನಿ. ಪರೀಕ್ಷೆಯಲ್ಲಿ ಈ ಸಮಸ್ಯೆಗಳನ್ನು ನೀವು ಯಾವ ರೀತಿ ಬಗೆಹರಿಸ್ಬೋದು, ಯಾವ ರೀತಿ ಬರೀಬೋದು ಅಂತಕ್ಕಂಥದ್ದನ್ನು ನಾನು ಸೀರಿಯಲ್ ಆಗಿ ನೀವು ಯಾವ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದೀರೋ ಅದೇ ರೀತಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಒಂದೊಂದಾಗಿ ಪ್ರಾಬ್ಲಮ್ಗಳನ್ನು 32 ಪ್ರಾಬ್ಲಮ್ಗಳಿದ್ದಾವೆ ಈ ಶೀಟಲ್ಲಿ. 32 ನಾನು ಒಂದು ವಿಡಿಯೋದಲ್ಲಿ ಮಾಡೋಕ್ಕಾಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ ನಂತರ ನೋಡೋಣ ನಾವು ಅಂದರೆ ಯಾವ ರೀತಿ ಇದನ್ನು ಮಾಡ್ಬೋದು ಅಂತ. ನಾನು ಕೊಟ್ಟಂಥ ಒಂದು ಪ್ರಾಬ್ಲಮನ್ನು ನೀವೇನು ಮಾಡಬೇಕು ಅಂತಂದರೆ ಕನ್ಸರ್ನ್ ಸೆಕ್ಷನ್ನು ಓದಬೇಕು. BNSSನಲ್ಲಿ BNSದು ಕೆಲವು ರೆಫರೆನ್ಸ್ ಮಾಡಿದ್ದೀನಿ ನಾನು, ಬಟ್ BNSS ಸೆಕ್ಷನ್ನೇ ಬಹಳ ಮಹತ್ವ ಇಲ್ಲಿ. ಯಾಕಂದರೆ ನಾವು BNSS ಸ್ಟಡಿ ಮಾಡ್ತಾ ಇರೋದ್ರಿಂದ ಅವರೇನು BNSS ಸೆಕ್ಷನ್ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕಿಲ್ಲ, ಬಟ್ BNSSದ ಕನ್ಸರ್ನ್ ಸೆಕ್ಷನನ್ನು ಮಾತ್ರ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಮೊದಲನೇ ಪ್ರಾಬ್ಲಮ್ ಈ ರೀತಿ ಇದೆ. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಹಿಯರ್ A is a person. A is a person. Okay. Voluntarily causes hurt on B. Who is a male child of 17 years. Can it be compounded? So this problem we are going to resolve now. So that I will take additional sheet. ಪ್ರಾಬ್ಲಮ್ ನಂಬರ್ 1 ನಾವು ಕೆಲಕ್ಕೆ ಹೆಸರು ಕೊಟ್ಟಿದ್ದೀನಿ. ಪ್ರಾಬ್ಲಮ್ ನಂಬರ್ 1. ಹಿಯರ್ A hurts B. And it is his voluntary action. But B is minor. Whether compounding is possible. B want to compound with A. ಅಂದರೆ A Bಗೆ ಹೊಡಿತಾನೆ. ವಾಲಂಟರಿಲಿ ಕಾಸಿಂಗ್ ಹರ್ಟ್ ಅಂತ. ವಾಲಂಟರಿಲಿ ಕಾಸಿಂಗ್ ಹರ್ಟ್ is a offense. And in BNS 115 voluntarily causing hurt is a offense. Voluntarily causing hurt is an offense. This is first point. And the punishment may be up to 1 year. Punishment 1 year, or fine up to 10K, or both. So normally this is the condition. Upper limit ನಾನು ಅದನ್ನು ಬರೆಯುವಾಗ ನೀವೇನು ಮಾಡಬೇಕು, 1 ವರ್ಷಕ್ಕಿಂತ ಎಷ್ಟಾದ್ರೂ ಕಮ್ಮಿ ಕೊಡ್ಬೋದು ಪನಿಷ್ಮೆಂಟ್. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಈಸ್ 1 year and maximum fine is 10K or both. 10K or both ಅಂತ ಹೇಳ್ಬೋದು. ಇದು ಸಿಚುವೇಶನ್ ಫೈನ್. ಯಾವುದಕ್ಕೆ ವಾಲಂಟ್ರಿ ಕಾಸಿಂಗ್ ಹರ್ಟ್ಗೆ ಇರ್ತಕ್ಕಂಥ ಫೈನ್ ಇದು. ಆಮೇಲೆ ಇಲ್ಲಿ ಸೆಕ್ಷನ್ 359 ಟಾಕ್ಸ್ ಅಬೌಟ್ ಕಂಪೌಂಡೆಬಿಲಿಟಿ.
ಯಾವ ಸೆಕ್ಷನ್ನು? BNSSನ BNSS ಸೆಕ್ಷನ್ 359 ಪರ್ಟಿಕ್ಯುಲರ್ಲಿ ನಮಗೆ ಬರ್ತಕ್ಕಂಥದ್ದು ಸಬ್ ಕ್ಲಾಸ್ 1 ಈಸ್ ಅಬೌಟ್ ಕಂಪೌಂಡಬಿಲಿಟಿ. ಕಂಪೌಂಡೇಬಲ್ ಅಫೆನ್ಸಸ್. ರಾಜಿಯಾಗುವ ಪ್ರಕರಣಗಳು. ಇದು ಇನ್ನೊಬ್ಬ ವ್ಯಕ್ತಿಗೆ ಘಾಸಿಗೊಳಿಸುವಂತಹ ಅಪರಾಧ. ಈ 359(1) ಕೆಳಗಡೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ನಲ್ಲಿ ಯಾರು ರಾಜಿ ಮಾಡ್ಕೋಬಹುದು ಅನ್ನೋದನ್ನು ಹೇಳಿದ್ದಾರೆ. ಆಸ್ ಪರ್ ದ ಟೇಬಲ್, the offense is compoundable if the victim is major. This compoundable offense possible if victim is major. ಅಂದ್ರೆ ಅವನು 18 ವರ್ಷಕ್ಕಿಂತ ಮೇಲಿನವನಿದ್ದ ಅಂತಂದ್ರೆ ಅಲ್ಲೇನು ಅಪರಾಧದ ವಿಷಯದಲ್ಲಿ ಅವ್ರು ಹೊಡೆದಾಡ್ಕೊಂಡು ರಾಜಿ ಮಾಡ್ಕೋಬಹುದು. ಇಲ್ಲಿ ಅವರ್ ಪ್ರಾಬ್ಲಮ್ ಈಸ್ ಹಿ ಈಸ್ ಆಫ್ 17 years. ಈ ಒಂದು ಪ್ರಾಬ್ಲಮ್ ಅಲ್ಲಿ ಅವನಿಗೆ 17 ವರ್ಷ ಆಗಿದೆ. ಆದ್ದರಿಂದ ಅವನು ಈ ಕ್ಲಾಸಲ್ಲಿ ಬರುವುದಿಲ್ಲ. ಸೊ 359(1) ನಾಟ್ ಅಪ್ಲೈಸ್ಡ್. ಸೆಕ್ಷನ್ 359(1) cannot be applied. ಈ ವ್ಯಕ್ತಿಯ ವಿಷಯದಲ್ಲಿ BNSS ಸೆಕ್ಷನ್ನಿನ 351 ಅನ್ವಯಿಸಲು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವನು ವ್ಯಕ್ತಿ ಮೇಜರ್ ಅಲ್ಲ. ದೆನ್ ದೇರ್ ಈಸ್ ಒನ್ ಮೋರ್ ಕ್ಲಾಸ್, ದಟ್ ಈಸ್ ಸೆಕ್ಷನ್ 359(4)(a). ದೇರ್ ಈಸ್ ಒನ್ ಮೋರ್ ಕ್ಲಾಸ್, BNSS section 359(4) clause A. So under this clause there is a provision, minor lunatic. So if minor ಅವನು ಅಪ್ರಾಪ್ತನಾಗಿದ್ದರೆ, if minor or insane, his guardian at the leave of the court can compound. So these are the legal positions. ನೋಡಿ, 359 ಸಬ್ ಕ್ಲಾಸ್ 4 ಸಬ್ ಕ್ಲಾಸ್ A ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಪ್ರಾಪ್ತನಾಗಿದ್ದರೆ, ಬುದ್ಧಿಮಾಂದ್ಯನಾಗಿದ್ದರೆ, ಅವನ ಪಾಲಕ ಇದಾನಲ್ವಾ, ಅವನ ಪಾಲಕ ಬೇಕಂದ್ರೆ ಅವನು ಏನ್ ಮಾಡ್ಬೋದು, ರಾಜಿ ಮಾಡ್ಕೊಳ್ಬಹುದು. ಆದ್ರೆ ಕೋರ್ಟ್ ಅದಕ್ಕೆ ಅನುಮತಿ ಕೊಡಬೇಕು. ಎಟ್ ದ ಲೀವ್ ಆಫ್ ದ ಕೋರ್ಟ್ ಶುಡ್ ಪರ್ಮಿಟ್ ಹಿಮ್. ಇಫ್ ಕೋರ್ಟ್ ಪರ್ಮಿಟ್ಸ್, ದಟ್ ಈಸ್ ಪಾಸಿಬಲ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 1. ಸೊ ಸ್ಟ್ರೇಟ್ ಅವೇ ಮೈನರ್ ಕ್ಯಾನಾಟ್ ಕಂಪೌಂಡ್. ಆನ್ಸರ್ ಈಸ್ minor himself cannot compound. Minor himself cannot compound. ಕನ್ನಡದಲ್ಲಿ ಒಂದ್ಸಲ ವಿವರಣೆಯನ್ನು ಕೊಟ್ಬಿಡ್ತೀನಿ. ಎ ಮತ್ತು ಬಿ ಮಧ್ಯ ಜಗಳವಾದ ಸಂದರ್ಭದಲ್ಲಿ ಎಯು ಬಿಗೆ ಸ್ವಯಂ ಪ್ರೇರಣೆಯಿಂದ
ಘಾಸಿಗೊಳಿಸುತ್ತಾನೆ. ಆದರೆ ಬಿಯನು ಅಪ್ರಾಪ್ತನಾಗಿರುತ್ತಾನೆ. ಅವನು ರಾಜಿ ಮಾಡಿಕೊಳ್ಳಲು ಸಾಧ್ಯವೇ? ಪ್ರಶ್ನೆ. BNS 115 ಏನು ಹೇಳುತ್ತೆ ಅಂತಂದ್ರೆ, ಇದಕ್ಕೆ ಈ ರೀತಿಯಾದ ಪನಿಷ್ಮೆಂಟ್ ಇದೆ ಅಂತ ಹೇಳಿ. ಇದನ್ನೇನು ಬರೀಬೇಕಂತೇನಿಲ್ಲ. ದಿಸ್ ಈಸ್ ನಾಟ್ ಎಸೆನ್ಷಿಯಲ್, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಐ ಹ್ಯಾವ್ ಟೋಲ್ಡ್. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಐ ಹ್ಯಾವ್ ಟೋಲ್ಡ್. ದಿಸ್ ಈಸ್ ನಾಟ್ ಎ ಎಸೆನ್ಷಿಯಲ್ ಥಿಂಗ್ ಟು ಆನ್ಸರ್ ದ ಕ್ವಶನ್. ದ ಎಸೆನ್ಷಿಯಲ್ ಥಿಂಗ್ ಟು ಆನ್ಸರ್ ದ ಕ್ವಶನ್ ಈಸ್ ನಂಬರ್ 1 ಇದು ಮತ್ತು ಇದು. ಯಾವುದು? ಇದು. ಇವೆರಡು ಬಹಳ ಇಂಪಾರ್ಟೆಂಟ್. BNS 359(1) ಏನು ಹೇಳುತ್ತೆ ಅಂತಂದ್ರೆ, ಕಂಪೌಂಡೇಬಲ್ ಅಫೆನ್ಸ್ ಹೌದು. ಯಾವಾಗ ಆ ವಿಕ್ಟಿಮ್ ಇದಾನಲ್ಲ, ಸಂತ್ರಸ್ತ ಇದಾನಲ್ಲ, ಹೊಡಿಸ್ಕೊಂಡವನಿದಾನಲ್ಲ, ಅವನು ವಯಸ್ಕನಾಗಿದ್ದರೆ, ಅವನು ವಯಸ್ಕನಾಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ತಾನೇ ರಾಜಿ ಆಗೋಕೆ ಸಾಧ್ಯ ಇಲ್ಲ. ಆವಾಗ ಏನಾಗುತ್ತೆ ಅಂತಂದ್ರೆ 359(4)A ಪಿಕ್ಚರ್ಗೆ ಬರುತ್ತೆ. ಇದ್ರ ಪ್ರಕಾರ ಏನ್ ಮಾಡ್ಬೋದು ಅಂತಂದ್ರೆ, ಅವನ ಗಾರ್ಡಿಯನ್, ಪಾಲಕ ಒಪ್ಪಿ, ಪಾಲಕನು ನ್ಯಾಯಾಲಯದ ಅನುಮತಿಯನ್ನು ಪಡೆದು ಬೇಕಂದ್ರೆ ಅವನೇನ್ ಮಾಡ್ಬೋದು, ಆ ವ್ಯಕ್ತಿಯ ಜೊತೆಗೆ ಜೊತೆ ಏನ್ ಮಾಡ್ಬೋದು, ಅವನು ರಾಜಿ ಮಾಡ್ಕೋಬಹುದು. ಓನ್ಲಿ ಪಾಸಿಬಿಲಿಟೀಸ್ ಬೀಸ್ ಗಾರ್ಡಿಯನ್ ವಿತ್ ಲೀವ್ ಆಫ್ ಕೋರ್ಟ್. ವಿತ್ ಲೀವ್ ಆಫ್ ಕೋರ್ಟ್ ಅಂದ್ರೆ ಕೋರ್ಟಿನ ಅನುಮತಿಯಿಂದ he can compound. ಆದರೆ ನೇರವಾಗಿ ಅಪ್ರಾಪ್ತನಿಗೆ ರಾಜಿ ಮಾಡಿಕೊಳ್ಳುವ ಅವಕಾಶ ಇಲ್ಲ. ಸೊ ಕ್ವಶನ್ ನಂಬರ್ 1 is problem 1 is solved. Problem 1 is solved. I will come to problem 2. Problem 1, A voluntary clause is hurt on B, a male 17 years, can it be compounded? The answer is no. Answer is no. Question number 2. A commits an offense of publishing defamatory matter against B. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಮಾನಹರಣ ಆಗುವಂತಹ ರೀತಿಯ ಒಂದು ಪ್ರಕಟಣೆಯನ್ನು ಮಾಡಲಾಗ್ತದೆ. ಎ ಎಂಬವನು ಮಾನಹಾನಿ ಹೇಳಿಕೆಯ ವಿಷಯವನ್ನು ಬಿಯ ವಿರುದ್ಧ ನೀಡುತ್ತಾನೆ. ಇಲ್ಲಿ ನೀವು IPC ಇದೆ, ಇದಕ್ಕೆ ಈಕ್ವಿವೆಲೆಂಟು BNS ಸೆಕ್ಷನ್ ಏನು ಬರುತ್ತೆ ಅಂತಂದ್ರೆ, ಇನ್ ಕೇಸ್ ಆಫ್ ಡಿಫಮೇಷನ್ ಇಟ್ ಈಸ್ 356. ದಿಸ್ ಈಸ್ BNS 356. BNS 356(2) ಇದಕ್ಕೆ. ಇವಾಗ ಪ್ರಶ್ನೆ ಕೇಳಿದ್ರೆ ನಿಮಗೆ BNS ನ ಈ ಸೆಕ್ಷನ್ ಹಾಕಿರ್ತಾರೆ ಅಷ್ಟೇ. ದಟ್ಸ್ ಇಟ್. ಆದರೆ and it tried under section 501 of IPC, B dies during the trial. A wants to compound the offense. ನೋಡಿ, A wants to compound the offense. ಒಬ್ಬ ವ್ಯಕ್ತಿ ಬಿಗೆ ಅವನು ಮಾನಹಾನಿಯನ್ನು ಮಾಡಿರ್ತಾನೆ. ಆವಾಗ ಏನಾಗುತ್ತೆ ಅಂತಂದರೆ ಬಿ ಕೇಸ್ ಹಾಕಿರ್ತಾನೆ. ಆದರೆ ಕೇಸು ಮುಗಿಯುವುದಕ್ಕಿಂತ ಮೊದಲು ಬಿ ಮರಣ ಹೊಂದ್ತಾನೆ. ಈ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಡಿಫೆಮೇಷನ್. ಸೆಕೆಂಡ್ ಕೇಸ್ ಪರ್ಟೈನ್ಸ್ ಟು ಡಿಫೆಮೇಷನ್. Now, let me solve problem 2. Problem 2. The heading is defamation. ಏನಿಲ್ಲಿ ಡಿಫಮೇಷನ್ ಏನಾಗುತ್ತೆ ನೋಡು. ಸೊ ಸೆಕ್ಷನ್ 356(2) ಈಸ್ ಡಿಫಮೇಷನ್. 356(2) talks about
defamation. BNS 356. Yes, BNS 356. ಡಿಫೆಮೇಷನ್. ನಾನು ಫೈನ್ ಮಾತ್ರ ಬರೀತೀನಿ ಇಲ್ಲಿ. ಡಿಫೆಮೇಷನ್ ಆದರೆ ಅಲ್ಲೇನಾಗುತ್ತೆ ಅಂತಂದರೆ ದಿ ಪನಿಷ್ಮೆಂಟ್ ಈಸ್ ಅಪ್ ಟು 2 years. ಪನಿಷ್ಮೆಂಟ್ ಅಪ್ ಟು 2 years oblique. It has got a fine or both. It has got fine ಎಷ್ಟಂತಿಲ್ಲ, ಫೈನ್ ಆರ್ ಬೋತ್. ಸಾಮಾನ್ಯ ಇವನು ಕೇಳಿರ್ತಾನೆ, ಮಾನನಿ ಕಟ್ಲೆ ಹಾಕಿದವನು ನಂದು ಇಷ್ಟು ರೂಪಾಯಿದು ಮಾನ ಹೋಗಿರುತ್ತೆ ಅಂತ ಕೇಳಿರ್ತಾನೆ. ಸೊ ದಟ್ ವಿಲ್ ಬಿ ಫೈನ್. ಸೊ ಹಿಯರ್ 359(1) ಅಗೇನ್ BNSS section 359(1) deals with compoundable offenses. Deals with compoundable offense. Offense as per the table. As per the ಟೇಬಲ್. ಇದು ಕೆಳಗೆ ಒಂದು ಟೇಬಲ್ ಇದೆ, ಈ ಸೆಕ್ಷನ್ ಕೆಳಗೆ ನೀವು ಕೋಡ್ ರೂಲ್ ಹೋಗಿ ನೋಡಿದರೆ ಗೊತ್ತಾಗುತ್ತೆ. BNSS ಹೋಗಿ ನೋಡಿದರೆ ಅದ್ರ ಕೆಳಗೆ ಒಂದು ಟೂಲ್ ಇದೆ. ಅದ್ರ ಪ್ರಕಾರ ಈ ಒಂದು ಏನು ನಾವು ಕಂಪೌಂಡ್ ರಾಜಿ ಆಗುವಂಥ ಪ್ರಕ್ರಿಯೆಯನ್ನು ಮಾಡ್ಬೋದು. ಅಗೇನ್ ದಿಸ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ಮೇಜರ್. So here both are major. But the problem here is case is not decided. If the person dies, if applicant dies, case ಆಗ್ದವ ಸತ್ತು ಹೋಗ್ತಾನೆ. Applicant dies, not applicant. Maybe if the accused, not accused, if accused dies, what happens? 1 minute, let me see the problem ID. A commits an offense of publishing defamatory and B against B, and it is under section so and so. B dies. Yes, here B dies. Actually B defamation case hakirtane. Applicant B is the applicant, dies. If dies ಏನಾಗುತ್ತೆ? So whenever any person dies, normally legal representative comes into picture. ಈಗ ಅವನು ಸತ್ತೋದ್ಮೇಲೆ ಕೇಸು ನಿರ್ಣಯ ಆಗಿಲ್ಲ. ಅವನು ಸತ್ತೋದ್ಮೇಲೆ ಅವನ ಕಾನೂನಾತ್ಮಕ ಪ್ರತಿನಿಧಿ, ಲೀಗಲ್ ಹೇರೇ ಇರ್ಬೋದು, ಅವನು ಕಾನೂನಾತ್ಮಕ ಪ್ರತಿನಿಧಿ ಲೀಗಲ್ ಹೇರು ಆಗ್ಬೋದು. ಈ ಮೇ ಬಿ LH ಆಲ್ಸೋ. LH ಕವರ್ಸ್ ಎವ್ರಿಬಡಿ, ರಿಪ್ರೆಸೆಂಟೇಟಿವ್. ಓಕೆ. ಸೊ ಅವನ ಹತ್ರ ಈಗ ಅವನು ಡಿಫೇಮೇಷನ್ ಮಾಡಿದವನು ಬಂದು ರಾಜಿ ಆಗ್ತೀನಿ ಅಂದರೆ ಏನಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಓಕೆ. Dies, there is a provision 359(4)(b). As per section 359(4)(b), as per section 359(4)(b), the legal heir, the legal representative can compound, but with the leave of the court. ನ್ಯಾಯಾಲಯದ ಅನುಮತಿ ಪಡೆದು ಅವನು ರಾಜಿ ಮಾಡ್ಕೊಳ್ಬಹುದು.
ನ್ಯಾಯಾಲಯದ ಅನುಮತಿ ಪಡೆದು ಅವನು ರಾಜಿ ಮಾಡ್ಕೋಬಹುದು. ಅದಕ್ಕೆ ಇರುವಂತಹ ಪ್ರಾವಧಾನ ಇದು BNSS ನ ಪ್ರಾವಧಾನ. ದಿಸ್ ಈಸ್ ದ ಪ್ರಾವಿಷನ್ ಆಫ್ BNSS. ಈ BNSS ಸೆಕ್ಷನ್ 359(4)B ನಲ್ಲಿ ಏನು ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ, ಲೀಗಲ್ ರಿಪ್ರೆಸೆಂಟೇಟಿವ್ ರಾಜಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೊ ಕನ್ನಡದಲ್ಲಿ ಹೇಳಿಬಿಡ್ತೀನಿ. ಕನ್ನಡದಲ್ಲಿ ದಿ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಇಲ್ಲಿ ಎ ಎಂಬವನು ಮಾನಹಾನಿಕೆ ಹೇಳಿಕೆಯ ವಿಷಯವನ್ನು B ಯ ವಿರುದ್ಧ ನೀಡಿರುತ್ತಾನೆ. ಆದರೆ ಇಲ್ಲಿ B ಕೇಸ್ ಹಾಕಿರ್ತಾನೆ, ಅದನ್ನು ಬರೆದಿಲ್ಲ. ಆಮೇಲೆ B ಸತ್ತು ಹೋಗ್ತಾನೆ, B ಮರಣ ಹೊಂತಾನೆ. ಆವಾಗ ಎಯು ಪ್ರಕರಣವನ್ನು ಅಪರಾಧದ ರಾಜಿ ಮಾಡಿಕೊಳ್ಳಬಹುದೇ? ಹಿಯರ್ ದ ಪರ್ಸನ್ ಕಮಿಂಗ್ ಇನ್ ಟು ಪಿಕ್ಚರ್ ಇನ್ ದಿಸ್ ಕೇಸ್ ಈಸ್ A, then B is defamed, he dies. Who will come into picture? The person coming into picture is legal representative. Whether legal representative can compound with him. This is the question. ಆವಾಗ ಏನಾಗುತ್ತೆ, ಲೀಗಲ್ ರಿಪ್ರೆಸೆಂಟೇಟಿವ್ ಇವನು ಸತ್ತು ಹೋದ ನಂತರ ಕೋರ್ಟಿನ ಅನುಮತಿಯನ್ನು ಪಡೆದು ಅವನು ರಾಜಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾವು BNSSನ ಸೆಕ್ಷನ್ 359(4)B ನಲ್ಲಿ ನೋಡ್ತೀವಿ. ಸೆಕ್ಷನ್ 359(4)B ಪ್ರಕಾರ ಈ ಕಾನೂನಾತ್ಮಕವಾಗಿ ಏನು ರಿಪ್ರೆಸೆಂಟೇಟಿವ್ ಇರ್ತಾನೆ, ಓಕೆ, ಅವನು ಕಾನೂನಾತ್ಮಕ ಪ್ರತಿನಿಧಿ ಕೂಡ ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಇವೆಲ್ಲ ಸೆಕ್ಷನ್ಗಳನ್ನು ನೀವು ನೆನ್ಪಿಟ್ಕೊಂಡು ಬರಿಬೇಕಾಗ್ತದೆ. ಡಿಫೇಮೇಷನ್ ಅಂದ್ರೇನು, ಕಂಪೌಂಡಿಂಗ್ ಅಂದ್ರೇನು ಗೊತ್ತಿರಬೇಕು ನೀವು, ರಾಜಿ ಮಾಡ್ಕೊಳ್ಳೋದು. ನಾರ್ಮಲಿ ಇನ್ ಕ್ರಿಮಿನಲ್ ಕೇಸಸ್ ದೇರ್ ಈಸ್ ನೋ ಪ್ರೊವಿಷನ್ ಫಾರ್ ಕಂಪೌಂಡಿಂಗ್, ಓನ್ಲಿ ಫ್ಯೂ ಸೆಕ್ಷನ್ಸ್ ಆರ್ ದೇರ್ ಆ್ಯಂಡ್ ದಟ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 359. So I have solved the problem number 2. Now let me come to problem number 3. This is problem number it has gone to 6. Problem number 3 is here. Problem number 3. X marries again during the lifetime of his wife. ಅವನ ಹೆಂಡತಿ ಇರುವಾಗಲೇ ಎಕ್ಸ್ ಏನು ಮಾಡ್ತಾನೆ, ಇನ್ನೊಬ್ಬರನ್ನು ಮದುವೆ ಆಗ್ತಾನೆ. ಎಕ್ಸ್ ಈಸ್ ಪ್ರಾಸಿಕ್ಯೂಟೆಡ್. ಆವಾಗ ಎಕ್ಸ್ ಮೇಲೆ ಏನಾಗ್ತದೆ, ಕೇಸ್ ಆಗ್ತದೆ. ಕ್ಯಾನ್ ದ ಅಫೆನ್ಸ್ ಬಿ ಕಂಪೌಂಡೆಡ್? ಕರ್ನಾಟಕ ರಾಜ್ಯದಲ್ಲಿ ಅತಿ ಪ್ರಭಾವಿ ರಾಜಕಾರಣಿ ಈ ರೀತಿ ಮದುವೆ ಮಾಡ್ಕೊಂಡಿದ್ದಾನೆ ಅಂಥೇಳಿ ಯಾರೋ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದರು. ಕರ್ನಾಟಕ ಘನತೆವೆತ್ತ ಕರ್ನಾಟಕ ಹೈಕೋರ್ಟು ಅವನಿಗೆ 10,000 ರೂಪಾಯಿ ದಂಡ ಹಾಕಿ ಹೋಗಿ ನಿನ್ನ ಮನೆಗೆ ಅಂತ ಹೇಳಿದೆ. ಈ ಪ್ರಕರಣ ನೋಡಿದಾಗ ನನಗೆ ಅದು ನೆನಪಾಗುತ್ತೆ. ನೌ ಐ ವಿಲ್ ಕಮ್ ಟು ಲೀಗಲ್ ಕಾನ್ಸೆಪ್ಟ್ ಆಫ್ ದಿಸ್ ಕ್ವಶನ್. That is regarding bigamy. The third problem is problem 3. Problem 3 talks about bigamy. ದ್ವಿಪತ್ನಿತ್ವ. ಒಂದು ಇದರಲ್ಲಿ ಪ್ರಶ್ನೆಯಲ್ಲಿ ಅವರು ಪರ್ಸನ್ ಹೇಳಬೇಕಾದ್ರೆ ಪರ್ಸನ್ನ ಜಾತಿನೂ ಹೇಳಬೇಕಿತ್ತು. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಪ್ರಾಬ್ಲಮನ್ನು ಇವನು ಹಿಂದೂ ವ್ಯಕ್ತಿ ಅಂತ ತಿಳ್ಕೊತೀವಿ. ಸಪೋಸಿಂಗ್ ಇಫ್ ಹಿ ಈಸ್ ಎ ಪರ್ಸನ್ ಫಾಲೋಯಿಂಗ್ ಇಸ್ಲಾಂ ಆರ್ Muslim following Quran, it is not offense. ನೀವು ಜಾಣರಾಗಿ ಉತ್ತರ ಬರೆಯಬೇಕಾದ್ರೆ ಫಸ್ಟ್ ಸೆಂಟೆನ್ಸ್ ಹಿಂಗೆ ಬರಿಬೋದು ನೀವು. ಏನಂತ, ಇಫ್
if the person is, if that person is a Muslim, it is not offense. It is not offense. Now I will write, if he is Hindu. If he is a Hindu. This Hindu, according to legal language, covers everybody. Christian, Jain, Buddha, all those things also it will cover legally. Hindu, bigamy is not permitted. Bigamy means second marriage. Second marriage is void ab initio. Void. Second marriage is void. ಎರಡನೇ ಮದುವೆ ಆಗಿದನಲ್ಲ, ಅದು ಮದುವೆ ಡೆಫಿನೇಷನ್ ಒಳಗೆ ಬರುವುದಿಲ್ಲ. ಇಟ್ ವಿಲ್ ನಾಟ್ ಕಮ್ ಅಂಡರ್ ದ ಡೆಫಿನೇಷನ್ ಆಫ್ ಎ ಮ್ಯಾರೇಜ್. ಡೆಫಿನೇಷನ್ ಆಫ್ ಎ ಮ್ಯಾರೇಜ್. ಸೆಕ್ಷನ್ 82 ಏನು ಹೇಳುತ್ತೆ ಅಂತಂದ್ರೆ, ಮೊದಲನೇ ಮ್ಯಾರೇಜ್ ಇದ್ದಾಗ, ದಿಸ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 82 ಆಫ್ BNSS. ಸೆಕ್ಷನ್ 82 ಆಫ್ BNS ಸೆಕ್ಷನ್ 82 ಪ್ರಕಾರ ಈ ಮದುವೆ ಮಾನ್ಯವಾದ ಮದುವೆ ಅಲ್ಲ. ಮತ್ತು ಇದಕ್ಕೆ ಪನಿಷ್ಮೆಂಟ್ ಏನಿದೆ? ದೇರ್ ಈಸ್ ಎ ಪನಿಷ್ಮೆಂಟ್ ಆಫ್ 7 years. 7 years. 7 years. Then fine plus fine or both. Fine or both. ಎಲ್ಲ ಇದೆ. Fine or both. Punishment. ಇದೆಲ್ಲ ಯಾವಾಗ ಆಗುತ್ತೆ? ಇಟ್ ಹ್ಯಾಪನ್ಸ್ ಓನ್ಲಿ ವೆನ್ ದ ಫಸ್ಟ್ ವೈಫ್ ಗಿವ್ಸ್ ಕಂಪ್ಲೇಂಟ್. ಇಫ್ the first wife is consenting and not complaining, consenting, not complaining, then there is no problem. Then there is no problem. Based on this, I have told ಅಲ್ವಾ, ನಾನು ನಿಮ್ಗೆ ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಒಂದು 4 ವರ್ಷದ ಹಿಂದೆ ಒಬ್ಬ ಘನತೆವೆತ್ತ ರಾಜಕಾರಣಿಯ 2ನೇ ಮದುವೆ ವಿಷಯ ಮುಂದೆ ಬಂದಾಗ ಅದನ್ನು ಯಾರು ಪ್ರಶ್ನೆ ಮಾಡಬೇಕು? ಮೊದಲನೇ ಹೆಂಡತಿ ಪ್ರಶ್ನೆ ಮಾಡಬೇಕು. ಮೊದಲನೇ ಹೆಂಡತಿ ಪ್ರಶ್ನೆ ಮಾಡಬೇಕು. ಆವಾಗ ಮಾತ್ರ ಸೊ ಇದು ಸಾಧ್ಯ. ಆದ್ದರಿಂದ ಇಟ್ ಈಸ್ ಕಂಪೌಂಡೇಬಲ್. ಅಗೇನ್ ಸೆಕ್ಷನ್ 359, BNSS section 359. BNSS section 359. Here it comes under subclass 2. Subclass 2. Subclass 2 ಕೆಳಗೂ ಒಂದು ಟೇಬಲ್ ಇದೆ. What is that table? If the existing wife is ready to compound. If the wife is ready to compound, it is permitted. So this is the answer for our problem. Now let me read the problem once again and come back to
ದಿಸ್. X marries again during the lifetime of his wife. X is prosecuted. Can the offense be compounded? ನೋಡಿ, ಇಲ್ಲಿ ಪ್ರಾಸಿಕ್ಯೂಷನ್ ಮಾಡಬೇಕಾದ್ರೂ ಹೆಂಡತಿನೇ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಂದರೆ ಪ್ರಾಸಿಕ್ಯೂಷನ್ ಆಗಿರುತ್ತೆ. ಹಿಯರ್ ಎಕ್ಸ್, ರೈಟ್, ಸೆಕೆಂಡ್ ಮ್ಯಾರೇಜ್, marriage prosecuted, then why she is prosecuted? First wife gives the complaint, ಆಮೇಲೆ ಅವನು ಫಸ್ಟ್ ವೈಫ್ ಕನ್ವಿನ್ಸ್ ಮಾಡ್ತಾನೆ. ಸೊ ದಿಸ್ ಫಸ್ಟ್ ವೈಫ್ ವಾಟ್ ಶಿ ವಿಲ್ ಡೂ, ಶಿ ಈಸ್ ರೆಡಿ ಫಾರ್ ಕಂಪೌಂಡಿಂಗ್ ಮೀನ್ಸ್ ಪರವಾಗಿಲ್ಲ ಬಿಡಿ, ನನ್ನ ಗಂಡ ಇನ್ನೊಂದು ಮದುವೆ ಆಗಲಿ ಅಂಥೇಳಿ ಅವನು ಒಪ್ಕೊಂಡ ಮೇಲೆ, ಸೊ ಎಕ್ಸ್ ಕ್ಯಾನಾಟ್ ಬಿ ಪನಿಷ್ಡ್. ಎಕ್ಸ್ ಈಸ್ ಫ್ರೀ, ಈಸ್ ಅಕ್ವಿಟೆಡ್. ನೋಡಿ, ದಿಸ್ ಈಸ್ ದಿ ಕಂಡೀಷನ್. ಕನ್ನಡದಲ್ಲಿ ಹೇಳ್ತೀನಿ, ಯಾವುದೇ ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿದ್ದರೆ ಅದು ಅಪರಾಧವಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿದ್ದರೆ ಅದು ಅಪರಾಧವಲ್ಲ. 2ನೇ ಮದುವೆ ಮಾಡ್ಬೋದು, 4 ಮದುವೆ ಮಾಡ್ಕೋಬೋದು ಅವರು. 5ನೇ ಮದುವೆ ಮಾಡ್ಕೋಬೇಕಾದ್ರೆ 4ರಲ್ಲಿ 1 ಡೈವರ್ಸ್ ಆಗ. ಆದರೆ ಹಿಂದೂ ಆಗಿದ್ರೆ ಅಲ್ಲಿ 2ನೇ ಮದುವೆಗೆ ಅವಕಾಶವಿಲ್ಲ. ಅದು ಈ BNSನ 82ನೇ ಸೆಕ್ಷನ್ ಪ್ರಕಾರ ಅದು ಅಪರಾಧ ಆಗುತ್ತೆ, 7 ವರ್ಷ ಶಿಕ್ಷೆ ಆಗುತ್ತೆ. ಆದರೆ ಮದುವೆ ಮಾಡ್ಕೋಬೋದು ಯಾವಾಗ ಆ ವ್ಯಕ್ತಿಯ ಸ್ಪೌಸು 7 ವರ್ಷ ಕಣ್ಮರೆ ಆಗಿರ್ಬೇಕು. 7 ವರ್ಷ ಎಷ್ಟು ಹುಡುಕಿದ್ರು 7 ವರ್ಷ ತನಕ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಆಗ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ. ಇಫ್ ದ ಫಸ್ಟ್ ವೈಫ್ ಈಸ್ ಕನ್ಸೆಂಟಿಂಗ್, ನೋಡ್ರಿ, ಮೊದಲನೇ ಹೆಂಡತಿ ಒಪ್ಕೊಂಡ್ರೆ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಅಷ್ಟೇ ಅಲ್ಲ, BNSSನ ಕಲಮು 359(2) ಪ್ರಕಾರ ಮೊದಲನೇ ಹೆಂಡತಿಗೆ ರಾಜಿ ಮಾಡಿಕೊಳ್ಳಲು ಅವಕಾಶ ಇದೆ. ಅವಳು ರಾಜಿ ಮಾಡಿಕೊಂಡ್ರೆ ಆ ಪ್ರಕರಣ ಅಲ್ಲಿಗೆ ನಲಿಫೈ ಆಗುತ್ತೆ. ಈಗ ನೀವು ಕರ್ನಾಟಕದ ಘನತೆವೆತ್ತ ರಾಜಕಾರಣಿಯ ಪ್ರಕರಣ ಯಾಕೆ ಅದೊಂದು ಪ್ರಕರಣ ಆಗಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಹುದು. Then 3 problems are solved. Now I will go to the 4th problem. Problem number 4. ಪ್ರಾಬ್ಲಮ್ ನಂಬರ್ 4 ಓದಿದ ಕೂಡಲೇ ನನಗೆ ಇದು ನೆನಪಾಯಿತು, ಮೀ ಟೂ ಮೂಮೆಂಟ್. ಇಡೀ ಜಗತ್ತಿನೊಳಗೆ ನಡೀತಿದ್ದು ಒಂದ್ಸಲ ಮೀ ಟೂ ಮೂಮೆಂಟ್ ಅಂತ ಹೇಳಿ. ನಾನು ಕೂಡ ಅಂತ, ಈ ನಾನು ಕೂಡ ಅಪರಾಧದಲ್ಲಿ ಈ ಸಮಸ್ಯೆ ಏನು ಕೊಟ್ಟಿದಾರಲ್ವಾ, ಈ ಸಮಸ್ಯೆ ಆಲ್ಮೋಸ್ಟ್ ಬಹಳಷ್ಟು ಸಂದರ್ಭದಲ್ಲಿ ನಡೆಯುವಂಥದ್ದು. ಎಲ್ಲೆಲ್ಲಿ ಫಿಡ್ಯುಷಿಯರಿ ರಿಲೇಷನ್ ಇದೆಯೋ, ಡಾಮಿನೇಟಿಂಗ್ ಪೊಸಿಷನ್ ಇರ್ತದೋ, ಅಲ್ಲೆಲ್ಲ ಈ ಥರನಾದಂತಹ ಅಚಾತುರ್ಯಗಳು, ಅತ್ಯಾಚಾರಗಳು ನಡೀತಾ ಇರ್ತವೆ. ಇದನ್ನು ಒಂದೇ ಫೀಲ್ಡ್ ಅಂತಲ್ಲ, ಈವನ್ ಇನ್ ಎಜುಕೇಷನ್ ಫೀಲ್ಡ್ ಆಲ್ಸೋ ಇಟ್ ಈಸ್ ದೇರ್. ಓಕೆ, ವಾಟ್ ಎವರ್ ಇಟ್ ಈಸ್, ನೌ ಲೆಟ್ ಅಸ್ ಕಮ್ ಟು ಪ್ರಾಬ್ಲಮ್. X, a renowned film actress, wants to file a complaint against an actor relating to alleged sexual harassment. This is very important word. ಯಾಕಂದ್ರೆ ಈ ಪ್ರಾಬ್ಲಮ್ ಟ್ರಾಪಿಂಗ್ ಪ್ರಾಬ್ಲಮ್ ಇದೆ. ಇಟ್ ಇಸ್ ಎ ಟ್ರಾಪಿಂಗ್ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಕ್ಯಾಚ್ ಹೋಲ್ಡ್ ಆಫ್ ದಿಸ್ ಸೆಕ್ಸುವಲ್ ಹರಾಸ್ಮೆಂಟ್ ವರ್ಡ್ ಇಲ್ಲಿ. ಅದು ಬಹಳ ಮುಖ್ಯ. 3 years after the film shooting happened, whether she can file a complaint now, advise her. ಆ ಆಕ್ಟ್ರೆಸ್ ನಿಮ್ಮ ಹತ್ರ ಬರ್ತಾಳೆ, ಈ ರೀತಿ 3 ವರ್ಷದ ಹಿಂದೆ ಆ ಫಿಲ್ಮ್ ಹೀರೋ ನನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ, ನಾನೀಗ ಕೇಸ್ ಹಾಕಬೇಕು ಅಂತ ಬರ್ತಾನೆ.
3 ವರ್ಷ ಆದಮೇಲೆ. ನೋಡಿ, ನಾನು ಕಾನೂನಾತ್ಮಕ ಅನಲೈಸಿಸ್ ಮಾಡ್ತೇನೆ ಅಷ್ಟೇ ಇಲ್ಲಿ. ಇದು ಯಾಕೆ, ಏನು, ಹಿನ್ನೆಲೆ ಇವೆಲ್ಲವೂ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಓಕೆ, ಎಕ್ಸ್ ಎಂಬ ಚಿತ್ರನಟಿ ಸಹ ನಟನ ಮೇಲೆ ಚಿತ್ರೀಕರಣದ ನಂತರ ನಡೆಯುತ್ತಿಲ್ಲನ್ನಾದ ಲೈಂಗಿಕ ಕಿರುಕುಳದ ಮೇಲೆ ದೂರನ್ನು ಸಲ್ಲಿಸಲು 3 ವರ್ಷದ ನಂತರ ಇಚ್ಛಿಸುವಳು. ಲೈಂಗಿಕ ಕಿರುಕುಳ. ಓಕೆ, ಅವಳು ದೂರನ್ನು ನೀಡಬಹುದೇ? ಅವಳಿಗೆ ಸಲಹೆ ಕೊಡಿ. Now let us analyze the problem. Problem number 4. Problem 4. Sexual harassment. Sexual harassment. ಲೈಂಗಿಕ ಕಿರುಕುಳ. ಇತ್ತೀಚೆಗೆ ಒಂದು ಮೆಡಿಕಲ್ ಕಾಲೇಜಿನ ಒಂದು ಪ್ರಕರಣನೂ ಯೂಟ್ಯೂಬಲ್ಲಿ ತೇಲಾಡ್ತಾ ಇದೆ ಇದೇ ಥರದ್ದು. ಅದು ಅಷ್ಟೇ, ಭಾಳ 3 ವರ್ಷ 4 ವರ್ಷ ಹಿಂದೆ ಆದಂಥದ್ದು. ಆಮೇಲೆ ಅದಕ್ಕೆ ಇಲ್ಲಿ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಸಚ್ ಎ ಕಂಪ್ಲೇಂಟ್ ಈಸ್ ಅಕ್ಸೆಪ್ಟೆಡ್ ಬೋತ್ ಬೈ SP ಆ್ಯಂಡ್ DC ಹಿಯರ್ ಇನ್ ಚಿಕ್ಕಮಗಳೂರು. ಓಕೆ, ಇದು ಅದೇ ಥರನಾದಂತಹ ಕೇಸ್ ಇದು. ಓಕೆ, ಏನಿದೆ ಇದರಲ್ಲಿ ನೋಡೋಣ. ಸೆಕ್ಸುವಲ್ ಹರಾಸ್ಮೆಂಟ್. See, normally, except section 514 of BNSS, there is no limitation for criminal offense. Number 1, barring the facts stated in section 514 of BNSS, the limitation do not apply to criminal cases. This is the basic rule. Idu ನೆನಪಿಟ್ಕೋಬೇಕು ನಾವು. Any criminal case, even after 20 years it can be reopened. Even after 20 years it can be reopened. That is why people at Dharmasthala are trying ಸೌಜನ್ಯ ಕೇಸ್ reopen ಮಾಡಿ ಅಂತೇಳಿ. So they are trying to give witnesses or supports evidence. But anyhow, that case is a different issue. But I want to tell you the concept of a criminal rule and limitation. I am citing that example. ಅದನ್ನ ಇಟ್ಕೊಂಡು ನೀವು ನೆನ್ಪಿಟ್ಕೋಬಹುದು. ಅಂದರೆ ಕ್ರಿಮಿನಲ್ ಲಾಗೆ ಲಿಮಿಟೇಷನ್ ಅಪ್ಲೈ ಆಗೋದಿಲ್ಲ. ಆದರೆ ಅದಕ್ಕೆ ಎಕ್ಸೆಪ್ಷನ್ನು ಸೆಕ್ಷನ್ 514. ಸೆಕ್ಷನ್ 514 ಏನು ಹೇಳುತ್ತೆ ಅಂದರೆ, ಸೆಕ್ಷನ್ 514 ಆಫ್ BNSS ಏನು ಹೇಳುತ್ತೆ ಅಂತಂದರೆ, if the case bar of limitation for taking cognizance apply, bar of limitation for taking cognizance applies in following cases. ಈ ಕೆಳಗಿನ ಪ್ರಕರಣದಲ್ಲಿ ಲಿಮಿಟೇಷನ್ ಅಪ್ಲೈ ಆಗುತ್ತೆ. ನಂಬರ್ ಒನ್, if only fine is punishment,
ಫೈನ್ ಈಸ್ ಪನಿಷ್ಮೆಂಟ್. ಪನಿಷ್ಮೆಂಟ್. ನೀವು ಒಂದು ಸಿಗ್ನಲ್ ಜಂಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ಬರೀ ಫೈನ್ ಮಾತ್ರ ಪನಿಷ್ಮೆಂಟ್. ಆವಾಗ ಪೊಲೀಸ್ ಅವ್ರು ನಿಮ್ಮನ್ನ 6 ತಿಂಗಳ ಒಳಗೆ ಕೋರ್ಟಿಗೆ ತರಬೇಕು. 6 ತಿಂಗಳು ದಾಟಿ ಹೋತು ಅಂತಂದ್ರೆ ನಿಮ್ಗೆ ಅದ್ರ ಮೇಲೆ ಪನಿಷ್ಮೆಂಟು ಕೊಡಕ್ ಆಗೋದಿಲ್ಲ. ದ ಲಿಮಿಟೇಷನ್ ಈಸ್ is 6 months. 6 months. Number 2, if the punishment is 1 year or below, if the punishment is below or equal to 1 year, the limitation is 1 year. Limitation is 1 year. If only fine, punishment is punishment, limitation is 6 months. If punishment is equal to or below 1 year, limitation is 1 year. Number 3, if punishment is equal to or below 3 year, limitation is also 3 year. If the punishment is 3 year 1 day, no limitation. In other words, 7 yearಗೆ 10 yearಗೆ ಲೈಫ್ ಇಂಪ್ರಿಸನ್ಮೆಂಟ್ಗೆ ಡೆತ್ ಸೆಂಟೆನ್ಸ್ಗೆ ಇಂಥ ಅಪರಾಧಗಳು ನಡೆದಿತ್ತಂದ್ರೆ ಅದನ್ನು ಯಾವತ್ತಾದರೂ ಪೊಲೀಸರು ಎತ್ತಿ ಓಪನ್ ಮಾಡ್ಕೊಬೋದು, FIR ಹಾಕ್ಬೋದು, ಅರೆಸ್ಟ್ ಮಾಡ್ಬೋದು. ಅದಕ್ಕೆ ಯಾವುದಕ್ಕೂ ಈ ಕಾಲಮಿತಿ ಕಾಯ್ದೆ ಅನ್ವಯ ಆಗುವುದಿಲ್ಲ. The limitation act is not going to apply. Only for this it will apply. Only for this it will apply. ಇವಾಗ ಏನು ಮಾಡ್ತೀನಿ ನಾನು ಅಂದರೆ, ಐ ವಿಲ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ನಾನು ಆ ಪ್ರಾಬ್ಲಮ್ನ ಪೂರ್ತಿ ಓದಿರಲಿಲ್ಲ, ಈಗ ಓದ್ತೀನಿ. ಹಿಯರ್ ದ ವರ್ಡ್ ಈಸ್ sexual harassment, right? And the complaint is given after 3 years. Relating to harassment, an actor relating to alleged sexual harassment 3 years after the film shooting. After the film shooting happened. Film shooting ಆದ 3 ವರ್ಷದ ನಂತರ. ಅಂದರೆ ಇದು ಏನಾಗುತ್ತೆ, 3 ವರ್ಷದ ನಂತರದ ಕ್ಯಾಟಗರಿಗೆ ಬರುತ್ತೆ. 3 ವರ್ಷದ ನಂತರದ ಕ್ಯಾಟಗರಿ ಬರುತ್ತೆ. ಅಂದರೆ 3 ವರ್ಷದ ನಂತರದ ಕ್ಯಾಟಗರಿಗೆ ಬರೋದ್ರಿಂದ ಈ ಶಿಕ್ಷೆ ಎಷ್ಟು ವರ್ಷ ಬರುತ್ತೆ ನೋಡ್ಬೇಕು ನಾವು. ವಾಟ್ ವಿ ಹ್ಯಾವ್ ಟು ಸಿ, ಸೆಕ್ಸುವಲ್ ಹರಾಸ್ಮೆಂಟ್ಗೆ ಶಿಕ್ಷೆ ಎಷ್ಟು ವರ್ಷ ಇದೆ. ಸೊ ವೇರ್ ಈಸ್ ಸೆಕ್ಸುವಲ್ ಹರಾಸ್ಮೆಂಟ್ ಈಸ್ ರಿಟರ್ನ್ ಅನ್ನೋದನ್ನು ನಾವು ನೋಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Section 75 of BNS talks about sexual harassment. Section 75. I think this one, it seems. Now we have to see this here. BNS section is very very important. BNS section is very very important. Now the word used is sexual harassment. Therefore, I will discuss only sexual harassment. As per BNS, section 75 for sexual harassment,
harassment, the maximum punishment is maximum punishment is 3 years. 3 years. Therefore, she cannot give complaint. Her complaint cannot be entertained. Her complaint cannot be entertained. Her complaint cannot be entertained. This is our succinct and precise answer. ಇಫ್ ಸಿ ಹ್ಯಾಡ್ ಕಂಪ್ಲೇಂಟ್, ಅಕಸ್ಮಾತು ಇಲ್ಲಿ ನಾನು ತಿರ್ಗಾ ಇದಕ್ಕೆ ಹೋಗ್ತೀನಿ, ಯಾವುದಕ್ಕೆ, ಆ ಕಂಪ್ಲೇಂಟ್ಗೆ ಹೋಗ್ತೀನಿ. ಕಂಪ್ಲೇಂಟಲ್ಲಿ ನೋಡಿ, ಇನ್ಸ್ಟೆಡ್ ಆಫ್ ದಿಸ್ ವರ್ಡ್ ಸೆಕ್ಸುವಲ್, ಈ ಸೆಕ್ಸುವಲ್ ಹರಾಸ್ಮೆಂಟ್ ಅನ್ನುವ ಶಬ್ದದ ಬದಲು ಸೆಕ್ಸುವಲ್ ಇಂಟರ್ ಕೋರ್ಸ್ ಆಗಿತ್ತು ಅಂತ ಇಟ್ಕೊಳ್ಳಿ. ಸೆಕ್ಸುವಲ್ ಇಂಟರ್ ಕೋರ್ಸ್, ಸೆಕ್ಸುವಲ್ ಇಂಟರ್ ಕೋರ್ಸ್, ರೇಪ್, ಈ ತರದ ಶಬ್ದಗಳಿದ್ರೆ ದ ಪನಿಷ್ಮೆಂಟ್ ಈಸ್ ಮೋರ್ ದ್ಯಾನ್ 3 months. ದ ಪನಿಷ್ಮೆಂಟ್ ಈಸ್ ಮೋರ್ ದ್ಯಾನ್ 3 years. ನೋಡಿ, ಇಫ್ ಇಟ್ ಈಸ್, if complaint is of sexual intercourse oblique rape etc., punishment is above 3 years. Then complaint would have been entertained. Then complaint of actress is entertained. ಪರೀಕ್ಷೆಯಲ್ಲಿ ನಾ ಈ ರೆಡ್ಡಿಂಗ್ ಕಲ್ಲಿ ಬರೆದದ್ದನ್ನು ಬರಿಬೇಕಂತ ಏನಿಲ್ಲ. ನಾನು ಯಾಕೆ ಅದನ್ನು ಬರಿತಾ ಇದ್ದೀನಿ ಅಂತಂದ್ರೆ, ಪ್ರಾಬ್ಲಮ್ನ ನೆಕ್ಸ್ಟ್ ಇಯರಲ್ಲಿ ಟ್ವಿಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇಯರಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಅನ್ನೋ ಶಬ್ದದ ಬದಲು ನಿಮ್ಗೆ ಸೆಕ್ಸುವಲ್ ಇಂಟರ್ಕೋರ್ಸ್ ಅಂತ ಕೊಟ್ಟಿದ್ರೆ, ರೇಪ್ ಅಂತ ಕೊಟ್ಟಿದ್ರೆ, ಆವಾಗ ಇದ್ರ ಆನ್ಸರ್ ರಿವರ್ಸ್ ಆಗುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇರುತ್ತೆ. ಆವಾಗ ಏನಾಗುತ್ತೆ, ಅವರಿಗೆ ಶಿಕ್ಷೆ ಅಂದ್ರೆ ಅವರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಹಿಯರ್ ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್? ಕ್ವಶನ್ ಆಸ್ಕ್ಡ್ ಈಸ್ whether she can file a complaint advice. So your advice is no. Sexual harassment punishment is up to 3 years. ಅಪ್ ಟು 3 years ನೀವು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ 3 ವರ್ಷಕ್ಕಿಂತ ಮೊದಲೇ ಕೊಡಬೇಕಿತ್ತು. 3 ವರ್ಷ ಆಗಿದ್ರಿಂದ ನೀವು ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲಮ್ಮ ಅಂತೇಳಿ ಆಕ್ಟರ್ ಮನೆಗೆ ನಾವು ಅಡ್ವೈಸ್ ಮಾಡ್ಬೇಕು. ಅದನ್ನು ನೀವು ಬರಿಬೋದು. ಆ ಅಡ್ವೈಸನ್ನು ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಅದನ್ನು ಆ ರೀತಿ ಅಡ್ವೈಸನ್ನು ಬರಿಬೋದು. ಓಕೆ, ನೌ ಐ ವಿಲ್ ಡಿಸ್ಕಸ್ ದಿಸ್ ಇನ್ ಕನ್ನಡ. ಪ್ರಾಬ್ಲಮ್ ಸೆಕ್ಸುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳ. ನೋಡಿ, ಲೈಂಗಿಕ ಕಿರುಕುಳದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ BNSS ನ ಸೆಕ್ಷನ್ 514 BNSS ನ ಸೆಕ್ಷನ್ 514ಕ್ಕೆ ಒಳಗೊಂಡಂತೆ ಏನು ನಿರ್ಬಂಧಗಳಿದ್ದಾವೆ, 3 ನಿರ್ಬಂಧಗಳಿದ್ದಾವೆ. ಈ 3 ನಿರ್ಬಂಧಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕಾಲಮಿತಿ ನಿರ್ಬಂಧ ಇಲ್ಲ.
ಯಾವಾಗಾರು ಕೇಸ್ ಓಪನ್ ಆಗ್ಬೋದು, ಯಾವಾಗಾರು FIR ಹಾಕ್ಬೋದು, 20 ವರ್ಷ ಆದಮೇಲೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ದಟ್ ಈಸ್ ಪಾಸಿಬಲ್. ಅಕ್ಯೂಸ್ಡ್ ಮೇಲೆ ನಿಮ್ಗೆ ಎವಿಡೆನ್ಸ್ ಯಾವಾಗ ಸಿಗುತ್ತೋ ಆವಾಗ ಕೇಸ್ ಹಾಕ್ಬೋದು. ಆದರೆ ಯಾವ ಒಂದು ಪ್ರಕರಣಕ್ಕೆ ಶಿಕ್ಷೆಯ ಪ್ರಮಾಣ ಗರಿಷ್ಠ 3 ವರ್ಷಕ್ಕಿಂತ ಮೇಲಿರ್ತದೆ ಅಂಥದಕ್ಕೆ ಮಾತ್ರ ಯಾವಾಗಲೂ FIR ಹಾಕ್ಬೋದು. ಉಳಿದಕ್ಕೆ ಹಾಕೋಕ್ಕಾಗಲ್ಲ. ಯಾವ್ಯಾವುದಕ್ಕೆ ಏನೇನು ಅನ್ನೋದನ್ನು ಇಲ್ಲಿ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಇದನ್ನು ನಾವೇನು ಹೇಳ್ಬೋದು, ಯಾವುದೇ ಒಂದು ಬರೀ ದಂಡ ಇತ್ತು ಅಂದ್ರೆ 6 ತಿಂಗಳೊಳಗೆ ಕಂಪ್ಲೇಂಟ್ ಕೊಡಬೇಕು, ತಗೊಳ್ತಾರೆ. ಅಥವಾ ಶಿಕ್ಷೆ 1 ವರ್ಷ ತನಕ ಇತ್ತು ಅಂದ್ರೆ 1 ವರ್ಷದೊಳಗೆ ಕಂಪ್ಲೇಂಟ್ ಕೊಡಬೇಕು, ತಗೋತಾರೆ. ಅವನಿಗೆ ಶಿಕ್ಷೆ, ಆ ತಪ್ಪಿಗೆ ಶಿಕ್ಷೆ 3 ವರ್ಷ ಇತ್ತು ಅಂದ್ರೆ 3 ವರ್ಷ ಒಳಗೆ ಕಂಪ್ಲೇಂಟ್ ಕೊಡಬೇಕು, ತಗೋತಾರೆ. ಅಕಸ್ಮಾತ್ ಮೇಡಮ್ ಅವರು, ಎಕ್ಸ್ಟ್ರೆಸ್ ಮೇಡಮ್ ಅವರು 3 ವರ್ಷದ ಒಳಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ತಗೋಬೇಕಿತ್ತು. ಮೀ ಟು ವುಡ್ ಹ್ಯಾವ್ ಬಿನ್ ಎಂಟರ್ಟೈನ್ಡ್. ಬಟ್ ಇಲ್ಲಿ ಅದನ್ನು ಎಂಟರ್ಟೈನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ 3 ವರ್ಷ ಕಳೆದು ಹೋಗಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ದಟ್ ಈಸ್ ವಾಟ್ ಈಸ್ ದಿ ಕರೆಕ್ಟ್. ಯಾಕೆಂದ್ರೆ ಇಲ್ಲಿ ವರ್ಡ್ ಉಪಯೋಗ ಮಾಡಿದಂತಹ ವರ್ಡ್ ಏನಿದೆ ಇಲ್ಲಿ, ದಟ್ ಈಸ್ ಸೆಕ್ಸುವಲ್ ಹರಾಸ್ಮೆಂಟ್. ದ ವರ್ಡ್ ಯೂಸ್ಡ್ ಈಸ್ ಹಿಯರ್ ಸೆಕ್ಸುವಲ್ ಹರಾಸ್ಮೆಂಟ್. ಈ ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಇಲ್ಲಿ ಇರೋದ್ರಿಂದ, ಸೆಕ್ಸುವಲ್ ಹರಾಸ್ಮೆಂಟು ಸೆಕ್ಷನ್ BNS ನ ಸೆಕ್ಷನ್ 75 ಪ್ರಕಾರ ಶಿಕ್ಷೆ ನಿಗದಿ ಆಗಿರೋದು ಕೇವಲ 3 ವರ್ಷ ಮ್ಯಾಕ್ಸಿಮಮ್. ಆದ್ದರಿಂದ ಈ ಒಂದು 514 ಸೆಕ್ಷನ್ ಇದೆಯಲ್ಲ, ಅದ್ರ ಪ್ರಕಾರ ಅವರಿಗೆ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ದಟ್ಸ್ ಇಟ್. ನಾವು ಐ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5 ಏನು ಹೇಳುತ್ತೆ? ಪ್ರಾಬ್ಲಮ್ ನಂಬರ್ 5 ನೋಡಿ. ಲೆಟ್ ಅಸ್ ಸಿ ವಾಟ್ ಪ್ರಾಬ್ಲಮ್ ನಂಬರ್ 5 ಟಾಕ್ಸ್ ಅಬೌಟ್. ಪ್ರಾಬ್ಲಮ್ ನಂಬರ್ 5. P makes an application for regular bail in the court of session. In the court of session. P makes regular bail in the court of session. The application is rejected. The application is rejected. Now he wants to make a fresh application for anticipatory bail. For anticipatory bail in the High Court. First he goes to Sessions Court. There he applies a regular bail. Bail is rejected. Then he wants to go to High Court, and there he wants to apply anticipatory bail. Advise him. ನಿಮ್ಮ ಹತ್ರ ಬರ್ತಾನವನು, ನೀವು ಅವನಿಗೆ ಅಡ್ವೈಸ್ ಮಾಡಬೇಕು. ಬಿ ಎಂಬಾತನು ಸೆಷನ್ಸ್ ನ್ಯಾಯಾಲಯದಲ್ಲಿ ನೇಮಿತ ಜಾಮೀನು ಅರ್ಜಿಯನ್ನು ಹಾಕುತ್ತಾನೆ. ಆ ಅರ್ಜಿಯು ತಿರಸ್ಕರಿಸಲ್ಪಡುತ್ತದೆ. ಈಗ ಆತನು ದಂಡ ಪ್ರಕ್ರಿಯಾ ಸಂಹಿತೆ 438 ಅಡಿಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೊಸದಾಗಿ ಉಚ್ಚ ನ್ಯಾಯಾಲಯದಲ್ಲಿ ಹಾಕಬೇಕೆಂದು ತೀರ್ಮಾನಿಸಿದ್ದಾನೆ. ಅವನಿಗೆ ಸಲಹೆ ಕೊಡಿ. ಅವನಿಗೆ ಸಲಹೆ ಕೊಡಿ. ನೋಡಿ ಇಲ್ಲಿ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ನಂಬರ್? ಲೆಟ್ ಮಿ ಸಿ. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5. There are 2 words used in this concept. Bail, anticipatory bail. ಪ್ರಾಬ್ಲಮ್ನ ಒಂದೇ ಹೊರತಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಯಾಕೆ ಅಂತಂದರೆ ಬೇಲೇ ಬೇರೆ, ಆಂಟಿಸಿಪೇಟರಿ ಬೇಲೇ ಬೇರೆ. ಇವುಗಳ ಹಂತಗಳೇ ಬೇರೆ, ಸ್ಟೇಜಸ್ಸೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ನಂದು ಬೇಲ್ ಆ್ಯಂಡ್ ಆಂಟಿಸಿಪೇಟರಿ ಬೇಲ್ ವಿಡಿಯೋ ಇದೆ, ಅದನ್ನು ಒಂದ್ಸಲ ವಿವರವಾಗಿ ನೀವು ನೋಡಬೇಕು. ವಾಟ್ ಈಸ್ ಬೇಲ್, ವಾಟ್ ಈಸ್ ಆಂಟಿಸಿಪೇಟರಿ ಬೇಲ್. ಫಸ್ಟ್ ನೆನ್ಪಿಟ್ಕೊಳ್ಳಿ ನೀವು, ರೆಗ್ಯುಲರ್ ಬೇಲ್ ಕ್ಯಾನ್ ಬಿ ಅಪ್ಲೈಡ್. ಬೇಲ್ ಮೀನ್ಸ್ ರೆಗ್ಯುಲರ್ ಬೇಲ್. ಬೇಲ್ ಮೀನ್ಸ್ ರೆಗ್ಯುಲರ್ ಬೇಲ್. Or it can be called as regular bail. Can be obtained
when accused is in custody, when accused is in custody, ಅವನು ಆಲ್ರೆಡಿ ಅವನನ್ನು ದಸ್ತಗಿರಿ ಮಾಡಿದರೆ, ಅವನನ್ನು ಬಂಧನದಲ್ಲಿ ಇಟ್ಟಿದ್ರೆ, ಆವಾಗ ಅವನು ಕೇಳುವಂಥದ್ದಿದೆಯಲ್ಲ ಆ ಬಿಡುಗಡೆ, ಅದಕ್ಕೆ ನಾವೇನು ಹೇಳ್ತೀವಿ? ರೆಗ್ಯುಲರ್ ಬೇಲ್ ಅಂತೀವಿ. ವಿ ಕಾಲ್ ಇಟ್ ಆಸ್ ಎ ರೆಗ್ಯುಲರ್ ಬೇಲ್. Then what is anticipatory bail? The anticipatory bail is a different concept. When a person is having apprehension, ಅವನಿಗೆ ಭಯ ಇದ್ದಾಗ, if there is apprehension of arrest, any such person can apply for anticipatory bail. Here it is not the case. Here it is the case where accused is asking. ಇಲ್ಲಿ ಆಪಾದಿತ ಕೇಳುವಂಥದ್ದು ಬೇಲು. ಆದರೆ ನನಗಿನ್ನೂ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ, ಏನೋ ಪೊಲೀಸ್ ಹಿಡಿತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ನನಗೆ ಭಯ ಇದೆ ಅನ್ನುವ ವಿಚಾರದಲ್ಲಿ ಕೇಳುವಂಥದ್ದು ಆಂಟಿಸಿಪೇಟರಿ ಬೇಲ್. ದೇ ಆಪರೇಟ್ ಇನ್ ಡಿಫರೆಂಟ್ ಲೀಗಲ್ ಸಿಚುವೇಶನ್ಸ್. ದೇ ಆಪರೇಟ್ in different legal stages. ಒಂದು ಇನ್ನೂ ನಮ್ಮ ಹತ್ರ ಯಾರು ಪೊಲೀಸರು ಬಂದಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ, FIR ಆಗಿಲ್ಲ, ಏನೂ ಆಗಿಲ್ಲ ಅಂಥ ಟೈಮಲ್ಲಿ ಕೇಳುವಂಥದ್ದು ಆಂಟಿಸಿಪೇಟರಿ ಬೇಲ್. ಅಥವಾ FIR ಆಗಿರ್ಬೋದು, ಆದಾಗೂ ನೀವೇನು ಮಾಡಿಕೊಂಡು ಈ ಬೇಲ್ ಕೇಳ್ಬೋದು. ಓಕೆ, ದೇರ್ಫೋರ್ ಒಬ್ಬ ವ್ಯಕ್ತಿ ರೆಗ್ಯುಲರ್ ಬೇಲ್ ಕೇಳಿದ ಮೇಲೆ ಆಂಟಿಸಿಪೇಟರಿ ಬೇಲ್ ಕೇಳೋ ಪ್ರಶ್ನೆ ಎಲ್ಲಿ ಬರ್ತದೆ? ಇಟ್ ಈಸ್ ನಾಟ್ ಪಾಸಿಬಲ್. ವೆನ್ ದ ಆನ್ಸರ್ ಈಸ್ ಲೈಕ್ ದಿಸ್: ವೆನ್ ದ ರೆಗ್ಯುಲರ್ ಬೇಲ್ itself is rejected, he can go to High Court on appeal or revision. Appeal/revision. But he cannot go for anticipatory bail. This is my observation. Okay. I have not written the sections here. For sections, you can see my video. What I can say here is anticipatory bail is not a substitute for regular bail, as anticipatory bail is not a substitute
ಫಾರ್ ರೆಗ್ಯುಲರ್ ಬೇಲ್. ರೆಗ್ಯುಲರ್ ಬೇಲ್ ನೋಡಿ, ಈ ಪ್ರಕರಣ ಹೀಗಿದೆ. ಒಬ್ಬ ವ್ಯಕ್ತಿಗೆ ರೆಗ್ಯುಲರ್ ಬೇಲ್ ಎಲ್ಲಿ ಕೇಳ್ತಾನವನು? ಹಿ ಈಸ್ ಆಸ್ಕಿಂಗ್ ಇನ್ ಸೆಷನ್ಸ್ ಕೋರ್ಟ್. ಹಿ ಈಸ್ ಆಸ್ಕಿಂಗ್ ಇನ್ ಸೆಷನ್ಸ್ ಕೋರ್ಟ್. ಸೆಷನ್ಸ್ ಕೋರ್ಟ್. So below session court comes the JMFC or JMSC. So this is, so case ಇಲ್ಲಿ ನಡೀತಾ ಇರಬಹುದು. He may be going for a regular bail here. He has got a right. He has got a right. And above is High Court. High Court comes here. Here he can go for appeal on this court or revision on this, because decision is given by the sessions court. On that decision you can challenge the decision of the sessions court before the high court. That possibility is there, but you cannot go and again file a anticipatory bail. ಕನ್ನಡದಲ್ಲಿ ಹೇಳ್ತೀನಿ, ರೆಗ್ಯುಲರ್ ಬೇಲ್ಗೂ ಮತ್ತು ಆಂಟಿಸಿಪೇಟರಿ ಬೇಲ್ಗೂ ಇರತಕ್ಕಂಥ ವ್ಯತ್ಯಾಸವನ್ನು ನೀವು ತಿಳ್ಕೊಬಹುದು. ಏನು? ಪೂರ್ವಭಾವಿಯಾಗಿ ಬೇಲ್ ತಗೊಳ್ಳುವಂಥದ್ದು, ಅಥವಾ ನೀವು ಆಲ್ರೆಡಿ ಏನಾಗಿರ್ತೀರಿ, ದಸ್ತಗಿರಿಯಲ್ಲಿ ಇರ್ತೀರಿ, ಯು ಆರ್ ಆಲ್ರೆಡಿ ಇನ್ ಕಸ್ಟಡಿ. ಆ ಸಂದರ್ಭದಲ್ಲಿ ನೀವು ಕೇಳುವಂತಹ ಬೇಲಿಗೆ ನಾವೇನು ಹೇಳ್ತೀವಿ? ರೆಗ್ಯುಲರ್ ಬೇಲ್ ಅಂತ ಹೇಳ್ತೀವಿ. ಆ ರೆಗ್ಯುಲರ್ ಬೇಲ್ ಏನಾಗಿದೆ? ಇಟ್ ಈಸ್ ರಿಜೆಕ್ಟೆಡ್ ಇನ್ ದ ಸೆಷನ್ಸ್ ಕೋರ್ಟ್. ಹಿಯರ್ ಸೆಷನ್ ಕೋರ್ಟ್ ರಿಜೆಕ್ಟೆಡ್. ಇದು ತಿರಸ್ಕಾರ ಮಾಡಿದೆ ನಿಮ್ಮ ರೆಗ್ಯುಲರ್ ಬೇಲನ್ನು. ರಿಜೆಕ್ಟೆಡ್ ಯಾವುದನ್ನ? ರೆಗ್ಯುಲರ್ ಬೇಲನ್ನು ತಿರಸ್ಕಾರ ಮಾಡಿದೆ. ಮಾಡಿರುವುದರಿಂದ ಏನು? ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ ಏನು? ನೀವು ಅರೆಸ್ಟೇ ಆಗಿರುವುದಿಲ್ಲ, ನಿಮಗೆ ಹೆದರಿಕೆಯಿಂದ, ಅಪ್ರಿಹೆನ್ಷನ್ ಅಂದ್ರೆ ಹೆದರಿಕೆ, ನನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತಹ ಭಯದ ವಾತಾವರಣ ನಿಮ್ಗೆ ಎದ್ದು, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಿ ನೀವೇನು ತಗೊಳ್ತೀರೋ ಅದು ಆಂಟಿಸಿಪೇಟರಿ ಬೇಲ್. ಆ ಬೇಲು ವಿಷಯನೇ ಬೇರೆ, ರೆಗ್ಯುಲರ್ ಬೇಲ್ ವಿಷಯನೇ ಬೇರೆ. ಯಾವಾಗ ರೆಗ್ಯುಲರ್ ಬೇಲು ರಿಜೆಕ್ಟ್ ಆಗಿದೆ ಅಂತ ನೀವು ಸೆಷನ್ಸ್ ಕೋರ್ಟ್ ಹೇಳುತ್ತೆ ಅಂದರೆ ನೀವು ಆಲ್ರೆಡಿ ಎಲ್ಲಿದ್ದೀರಿ? ದಸ್ತಗಿರಿಯಲ್ಲಿದ್ದೀರಿ, ಕಸ್ಟಡಿಯಲ್ಲಿದ್ದೀರಿ. ಆದ್ದರಿಂದ ಆಂಟಿಸಿಪೇಟರಿ ಬೇಲ್ ಫೈಲ್ ಮಾಡುವಂಥ ಪ್ರಮೇಯವೇ ಬರುವುದಿಲ್ಲ ಅಂತಕ್ಕಂಥದ್ದು. ದೇ ಆಪರೇಟ್ ಇನ್ ಡಿಫರೆಂಟ್ ಲೀಗಲ್ ಸ್ಟೇಜಸ್ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆನ್ ದ ರೆಗ್ಯುಲರ್ ಬೇಲ್ ಇಟ್ ಸೆಲ್ಫ್ ಈಸ್ ರಿಜೆಕ್ಟೆಡ್, he can go to High Court for appeal or revision, as anticipatory bail is not a substitute. ಅಂದರೆ ಆಂಟಿಸಿಪೇಟ್ ಬೇಲ್ ಬದಲಾಗಿ ನೀವು ರೆಗ್ಯುಲರ್ ಬೇಲ್ ಬದಲಾಗಿ ನೀವು ಆಂಟಿಸಿಪೇಟರಿ ಬೇಲ್ ಕೇಳಬೇಕು ಅನ್ನುವಂಥ ಪ್ರಮೇಯವೇ ಇಲ್ಲ. ಸೊ ದಿಸ್ ಈಸ್ ಸೊಲ್ಯೂಷನ್ ಫಾರ್ ಪ್ರಾಬ್ಲಮ್ ನಂಬರ್ 5. Problem number 5 is solved. Now I will go to problem number 6. Let us see what problem number 6 talks about. A Marathi speaking accused is tried at Belgaum court. ಬೆಳಗಾವಿ ಕೋರ್ಟಿನಲ್ಲಿ ನೀವೇನು ಮಾಡಿದಿರಿ ಅಂದರೆ, ಒಬ್ಬ ಮರಾಠಿ ಮಾತಾಡುವಂತಹ ವ್ಯಕ್ತಿಯ ಮೇಲೆ ಅವನನ್ನು ಆರೋಪಿ ಮಾಡಿದಿರಿ. ಆಲ್ ವಿಟ್ನೆಸಸ್ ಡಿಪೋಸ್ಡ್ ಇನ್ ಕನ್ನಡ. ಎಲ್ಲ ಸಾಕ್ಷಿಗಳು ಕನ್ನಡದಲ್ಲಿ ಸಾಕ್ಷ್ಯವನ್ನು ಹೇಳ್ತವೆ. ಎ ವಾಂಟ್ಸ್ ದ ಸೇಮ್ ಟು ಬಿ ಇಂಟರ್ಪ್ರಿಟೆಡ್ ಟು ಹಿಮ್ ಇನ್ ಮರಾಠಿ. ಆ ಅಕ್ಯೂಸ್ಡ್, ನನಗೆ ಸಾಕ್ಷಿ ನೀವೇನು ಪರೀಕ್ಷೆ ಮಾಡಿದಿರಿ ಅದು ಏನು ನನಗೆ ಗೊತ್ತಾಗಿಲ್ಲ, ಅದನ್ನು ನನಗೆ ಮರಾಠಿಯಲ್ಲಿ ಹೇಳಿ ಅಂಥೇಳಿ ಯಾರಿಗೆ ಕೇಳ್ತಾನೆ? ಕೋರ್ಟಿಗೆ ಕೇಳ್ತಾನೆ. ಕೋರ್ಟ್ ರಿಜೆಕ್ಟ್ಸ್ ಈಸ್ ಪ್ರೇಯರ್ ಡಿಸೈಡ್. ಕೋರ್ಟ್ ರಿಜೆಕ್ಟ್ಸ್ ಈಸ್ ಪ್ರೇಯರ್ ಡಿಸೈಡ್. ಮರಾಠಿ ಭಾಷೆ ಬಲ್ಲ ಎಂಬ ಆರೋಪಿ ಬೆಳಗಾವಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಗುರಿಪಡಿಸಲಾಗಿದೆ. ಎಲ್ಲ ಸಾಕ್ಷಿದಾರರು ತಮ್ಮ ಹೇಳಿಕೆಗಳನ್ನು ಕನ್ನಡ ಭಾಷೆಯಲ್ಲಿ ನೀಡಿದ್ದಾರೆ.
ಈ ಹೇಳಿಕೆಯನ್ನು ತನಗೆ ಮರಾಠಿ ಭಾಷೆಯಲ್ಲಿ ಅರ್ಥೈಸಿ ಹೇಳಬೇಕೆಂದು ಅವನು ಕೇಳಿಕೊಳ್ಳುತ್ತಾನೆ. ನ್ಯಾಯಾಲಯವು ಈ ಕೋರಿಕೆಯನ್ನು ತಿರಸ್ಕರಿಸುತ್ತದೆ. ಈ ಕೋರಿಕೆಯನ್ನು ತಿರಸ್ಕರಿಸುತ್ತದೆ. ಇಲ್ಲಿ ನ್ಯಾಯಾಲಯದ ನಿರ್ಣಯವು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ಬೋದು ನಾವು. ಹಿಯರ್ ವಾಟ್ ಈಸ್ ಡಿಸೈಡೆಡ್ by the court, problem number 6, what is decided by the court is wrong. What is decided by the court is wrong. Problem number 6. Problem number 6. Accused, bar court. We can give the heading like this. We can give the heading like this. ಇಲ್ಲಿ ಕೋರ್ಟ್ ಏನಾದ್ರು ಈ ರೀತಿ ನಿರ್ಧಾರ ಕೊಟ್ರೆ ನೋಡಿ, ಸೆಕ್ಷನ್ 314 ಆಫ್ BNSS ಏನ್ ಹೇಳುತ್ತೆ ಅಂದ್ರೆ, if the accused does not understand the language of evidence, the court is required to interpret the evidence in a language that the accused understands. If the evidence is given in the language not understood by the accused's advocate, it must be interpreted to advocate too. When the documents are formally proved, the court may interpret as much as necessary. Therefore, section 3141, section 314 subclass 1 of BNSS states that the accused be given to understand witnesses by suitable interpretation, including to his lawyer, ಹಾಗಿದ್ರೆ ಡಿಸಿಷನ್ ಕೊಟ್ಟದ್ದೇನಾಗುತ್ತೆ? ತಪ್ಪಾಗುತ್ತೆ. ಅಂಡ್ ಇಟ್ ಈಸ್ ಎ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್. Court cannot reject it. It is a mandatory requirement. It is a mandatory duty of trial court to interpret it is based on principles of P&J and RD Alteram Partem. RD Alteram Partem means everything should be very much clear to the accused. You cannot decide on the back of the accused.
ಅವನ್ನ ಮರೆಮಾಚಿ ನೀವು ಅವನ ಶಿಕ್ಷೆ ಕೊಡೋಕ್ಕಾಗಲ್ಲ. ಯು ಕೆನಾಟ್ ಡೂ ದ್ಯಾಟ್. ಅದನ್ನೇ ನಾವು ಇದರಲ್ಲಿ ಹೇಳಬೇಕು. ಏನು ಕನ್ನಡದಲ್ಲಿ ಹೇಳೋದಾದರೆ, ಯಾವುದೇ ಒಬ್ಬ ಆಪಾದಿತನಿಗೆ ಆ ಕೋರ್ಟಿನ ಭಾಷೆ ಗೊತ್ತಿಲ್ಲ ಅಂದರೆ, ಅಥವಾ ಸಾಕ್ಷಿಗಳು ಮಾತನಾಡುವಂತಹ ಏನು ಪರೀಕ್ಷಿಸುವಂತಹ ಭಾಷೆ ಅವನಿಗೆ ಗೊತ್ತಿಲ್ಲ ಅಂತಂದರೆ, ಅವನಿಗೆ ಆ ವಿಷಯವನ್ನು ಭಾಷಾಂತರ ಮಾಡಿ ಸೂಕ್ತ ರೀತಿಯಲ್ಲಿ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದು ನ್ಯಾಯಾಲಯದ ಜವಾಬ್ದಾರಿಯಾಗಿದೆ ಎಂಬುದನ್ನು ನಾವು ಸೆಕ್ಷನ್ 314 ಆಫ್ BNSS ನಲ್ಲಿ ಕಾಣ್ತೀವಿ. ಮತ್ತು ಇದು ಕಡ್ಡಾಯವಾದ ಕರ್ತವ್ಯವಾಗಿದೆ ನ್ಯಾಯಾಲಯದ್ದು. ಆವಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಟು ದಿಸ್ ಪ್ರಾಬ್ಲಮ್ ನೌ? ಇನ್ ದಿಸ್ ಪ್ರಾಬ್ಲಮ್, ವಾಟ್ ಈಸ್ ದಿಸ್? Court rejects his prayer. Court cannot reject his prayer. In appeal, the accused, the order of trial court will be dismissed or will be set aside. On grounds of ಸೆಕ್ಷನ್ 3141 ಆಫ್ BNSS. ನೋಡಿ, ಒಂದು ವೇಳೆ ಅವನು ಅಪೀಲ್ ಮಾಡಿದರೆ ಆ ಪ್ರಕರಣದಲ್ಲಿ ಏನಾಗುತ್ತೆ, ಅವನು ಜೈಶೀಲನಾಗ್ತಾನೆ. ಕೋರ್ಟ್ ಕೊಟ್ಟಂತಹ ಆ ಶಿಕ್ಷೆ, ಕನ್ವಿಕ್ಷನ್ ಏನಿರುತ್ತಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಸೊ ಐ ಥಿಂಕ್ ಐ ಹ್ಯಾವ್ ಸಾಲ್ವ್ಡ್ 6 problems, and all the 6 problems in a detailed way. I have done it. How much minutes I have taken? Duration 250 millisecond. I don't know what it is. Okay, with this I will conclude this part 1, and with part 2 I will come up again. This is one video where I have solved your 6 problems. Okay, right.